ರಾಜ್ಯದ 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ನಿವೃತ್ತ ನೌಕರರ ಮಿತ್ರರೇ, ತಮ್ಮೆಲ್ಲರಿಗೂ ಈ ಕಳೆದು ಹೋದಂಥ ದೀಪಾವಳಿ ಶುಭಾಶಯಗಳನ್ನು ಕೋರುತ್ತಾ, ಇಂದಿನಿಂದ ಪ್ರಾರಂಭವಾಗಲಿರುವ ಕಾರ್ತಿಕ ಮಾಸದ ಶುಭಾಶಯಗಳೊಂದಿಗೆ ಸಂಘಟನೆಯ ಬಗ್ಗೆ ಕೆಲವೊಂದು ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾವೆಲ್ಲರೂ ನಮ್ಮ ಆರ್ಥಿಕ ನಷ್ಟವನ್ನು ಸರಿಪಡಿಸ್ತೀರಿ ಅನ್ನೋ ನಿಟ್ಟಿನಲ್ಲಿ ಕಾಯ್ತಾಯಿದ್ದೀರಿ. ಖಂಡಿತವಾಗೂ ಆ ಒಂದು ಕೆಲಸ ಈಗಾಗಲೇ ಭಾಳ ಹತ್ತಿರ ಬಂದಿದೆ ಅಂತ ಹೇಳೋಕ್ಕೆ ನನಗೂ ಸಂತೋಷವಾಗ್ತಾಯಿದೆ. ಮಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ತೀರ್ಮಾನ ಕೈಗೊಂಡಂತೆ ದಿನಾಂಕ 29/10/2024 ಬುಧವಾರ ದಿವಸ 25 ಬುಧವಾರ ದಿವಸ ಬೆಂಗಳೂರಿನಲ್ಲಿ ಪ್ರಧಾನ ಸಂಚಾಲಕರು ಮತ್ತು ತಾಲೂಕು ಸಂಚಾಲಕರನ್ನು ಒಳಗೊಂಡಂಥ ಒಂದು ಸಭೆಯನ್ನು ಕರೆದಿದ್ದೀವಿ. ಆ ಸಭೆಯಲ್ಲಿ ಮಾನ್ಯ ಐವಾನ್ ಡಿಸೋಜರ್ ಅವರನ್ನ ಭೇಟಿ ಮಾಡಿಬಿಟ್ಟು ಮುಂದಿನ ಕಾರ್ಯಕಲಾಪ ಮತ್ತು ಸರ್ಕಾರದೊಡನೆ ಮಾಡ್ತಕ್ಕಂಥ ವಿಚಾರ ವಿನಿಮಯ ಚರ್ಚೆಯನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಎಲ್ರಿಗೂ ನಾವು ಆದೇಶವನ್ನು ಕೊಟ್ಟಿದ್ದೀವಿ, ಬರಬೇಕು ಅಂತ ಹೇಳ್ಬಿಟ್ಟು. ರಾಜ್ಯದ ಎಲ್ಲ ನಿವೃತ್ತ ನೌಕರ ಸಂಚಾಲಕರುಗಳು ಅವತ್ತು ಬರಬೇಕು. ಆ ದಿವಸ ಒಂದು ನಿರ್ಧಾರವನ್ನು ತಗೊಂತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ತನ್ನ ಮೊಂಡಾಟವನ್ನು ಬಿಡದೆ ಹೋದರೆ ಮಾನ್ಯ ಮುಖ್ಯಮಂತ್ರಿಗಳವರ ಮನೆ ಮುಂದೆ ಧರಣಿ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಅವರ ಮನೆಯಿಂದನೇ ಬೆಳಗಾವಿ ಅಧಿವೇಶನಕ್ಕೆ ಪಾದಯಾತ್ರೆನೂ ಹೋಗ್ತಕ್ಕಂಥ ಒಂದು ವಿಚಾರವನ್ನು ಸಹ ನಾವು ಅವತ್ತು ಕೈಗೊಳ್ತಾ ಇದ್ವಿ. ತಮ್ಮೆಲ್ಲರ ಸಹಕಾರ ಇರಲಿ, ನಮ್ಮ ಒಂದು ಯಶಸ್ಸನ್ನು ಮಾಡೋಣ ಅಂತಕ್ಕಂಥ ವಿಚಾರದಲ್ಲಿ ನಾನು ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ದಿನಾಂಕ 27/10/2025 ಸೋಮವಾರ ಗಾಯತ್ರಿ ಹಾಲ್ನಲ್ಲಿ ಒಂದು ವಿಶೇಷವಾದ ಸಭೆಯನ್ನು ಕರೆದಿದ್ದಾರೆ. ದಯವಿಟ್ಟು ಎಲ್ಲ ಬೆಂಗಳೂರು ನಗರದಲ್ಲಿರುವ ಮತ್ತು ನಗರ ಗ್ರಾಮಾಂತರದಲ್ಲಿರುವ ನಿವೃತ್ತ ನೌಕರರು ಎಲ್ಲರೂ ಸಭೆಗೆ ಹಾಜರಾಗಿ ತಮ್ಮ ತಮ್ಮ ಅಭಿಪ್ರಾಯ ಮತ್ತು ತಮ್ಮ ಒಂದು ಕ್ರಿಯಾ ಯೋಜನೆಯನ್ನು ಎಲ್ಲರೂ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ವಿಭಾಗಕ್ಕೆ ತಿಳಿಸಬೇಕೆಂದು ಈ ವಿಭಾಗದ ಮುಖಾಂತರ ನಾನು ನಿಮ್ಮೆಲ್ಲರನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬನ್ನಿ, ಭಾಗವಹಿಸಿ ಎಲ್ಲರೂ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ.